ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಸೋಮವಾರ ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಪಾಪು ಕೂಡ ಮಲ್ಕೊಂಡಿದ್ಲು. ನಾನು ಕೂಡ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಫೇಸ್ ಸಿರಮ್ ಅಪ್ಲೈ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಸೊ ಪಾಪು ನೋಡ್ಬೋದು ಎಷ್ಟು ಕ್ಯೂಟಾಗಿ ಮಲ್ಕೊಂಡಿದ್ದಾಳೆ ಅಂತ. ಅಪ್ಪು ಮನೆಯಲ್ಲಿರಲಿಲ್ಲ, ನಮ್ಮ ಅಪ್ಪನ ಮನೆಗೆ ಹೋಗಿದ್ದಾನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಈ ಮನೆ ಹತ್ರ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಸೌಂಡ್ ಆಗ್ತಾ ಇದೆ. ಹಾಗಾಗಿ ನಾನು ಆ ಕಡೆ ಹೋಗೋಣ, ರೂಮಲ್ಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಬಿಡು, ಪಾಪುನು ಏನಾರು ಎದ್ದುಬಿಟ್ರೆ ಅಂತ ಅಂದ್ಬಿಟ್ಟು ಇಲ್ಲೇ ಕುತ್ಕೊಂಡಿದ್ದೀನಿ. ಮಲ್ಕೊಂಡಿದ್ದಾಳೆ ಇನ್ನೂ. ಅವಳು ಎದ್ದಾಗ ಅವಳನ್ನು ಕೂಡ ಒಂದೇ ಸರಿ ಕೆಳಗಡೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಇವಾಗ ಜಸ್ಟು ಇನ್ನೂ ಕೆಳಗಡೆ ಫುಲ್ ಅಂಗೈಯಲ್ಲೆಲ್ಲ ಸಣ್ಣ ಗುಳ್ಳೆ ಆಗಿಬಿಟ್ಟಿತ್ತು. ಇದು ಯಾಕಾಗಿದೆ ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ಆ್ಯಂಡ್ ಇವಾಗಲೂ ಕೂಡ ಹಾಗೇ ಇದೆ, ಒಂದು ಸಣ್ಣ ಗುಳ್ಳೆ ಥರ. ಏನಕ್ಕೆ ಬಂತು ಅಂತ ಗೊತ್ತಿಲ್ಲ. ಹೀಟಿಗೆ ಏನಾದರೂ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ನನಗೆ ಮೇಯ್ನಾಗಿ ಏನು ಗೊತ್ತಾ, ಫೇಸಲ್ಲಿ ಪಿಂಪಲ್ಸ್ ಆಗೋದು ಬೇಡ, ಕೈಯಲ್ಲಾಗಲಿ ಎಲ್ಲರೂ ಆಗಲಿ ಅದೊಂಥರ ಮುಖದಲ್ಲಿ ಬಂದುಬಿಟ್ರೆ ಅದು ಹೋಗಿಸ್ಕೊಳ್ಳೋಕ್ಕೂ ಕಷ್ಟ ನನಗೆ. ಅದು ಮುಂಚೆ ಎಲ್ಲ ನಂಗೆ ಸಖತ್ತು ಪಿಂಪಲ್ಸ್ ಬಂದುಬಿಡ್ತಾಯಿತ್ತು ಫೇಸಲ್ಲಿ. ಒಂಥರ ಚೆನ್ನಾಗೇ ಕಾಣಿಸ್ತಾ ಇರಲಿಲ್ಲ. ಇವಾಗ ಒಂಥರ ಓಕೆ ಫೈನ್, ಒಂದು ಪರ್ಫೆಕ್ಟ್ ಸ್ಕಿನ್ ಕೇರ್ ರೂಟೀನ ಫಾಲೋ ಮಾಡ್ತಾರೋದ್ರಿಂದ ಅಷ್ಟೊಂದೇನು ನನಗೆ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಆಗಿಲ್ಲ. ಟಚ್ ಹೋಗುತ್ತೆ, ಹಾಗೇ ಇರಲಿ ಅಷ್ಟೇ. ಇನ್ನು ನೆಕ್ಸ್ಟು ಈಗ ಪಾಪನ ಕರ್ಕೊಂಡು ಕೆಳಗಡೆ ಹೋಗ್ತೀನಿ. ನನಗೆ ಯಾಕೋ ಗೊತ್ತಿಲ್ಲ, ಮೊನ್ನೆ 2 ದಿನವೂ ಕೂಡ ಒಂಥರ ಮೈಂಡ್ ಅಪ್ಸೆಟ್ ಆಗೋಗ್ಬಿಟ್ಟಿತ್ತು. ಏನೋ ಒಂಥರ ನನಗೂ ಜೀವನಿಗೂ ಜಗಳ. ಸೊ ಹಾಗಾಗಿ ಅಷ್ಟೇ, ಮೊನ್ನೆ ಸುಮ್ಮನೆ ಏನೋ ವಿಷಯನೇ ಇಲ್ಲ, ಸುಮ್ಮನೆ ಜಗಳ ಆಗೋಯ್ತು ನನಗೂ ಜೀವನಿಗೂ. ಕರೆಕ್ಟಾಗಿ ಅವರು ಮಾತಾಡ್ತಲ್ಲ, ನಾನು ಮಾತಾಡ್ತಾಯಿಲ್ಲ. ಇಲ್ಲ ಹೆಂಗೆ ಆಗೋಯ್ತು ಅಂದರೆ, ಚೆನ್ನಾಗಿರ್ತೀವಿ, ಚೆನ್ನಾಗಿದ್ದು ಈ ರೀತಿಯಾಗೆಲ್ಲ ಆಗ್ಬಿಟ್ರೆ ಒಂಥರ ಬೇಜಾರು. ಅದರಲ್ಲೂ ನನಗೇನು ಗೊತ್ತಾ, ನಾನು ವೀಕೆಂಡ್ಗೋಸ್ಕರನೇ ಕಾಯ್ತಾ ಇರ್ತೀನಿ ಯಾವಾಗ್ಲೂ. ಯಾವಾಗ ವೀಕೆಂಡ್ ಬರುತ್ತೆ, ಯಾವಾಗ ಜೀವನ ಮನೇಲಿರ್ತಾರೆ ಅಂತ ಅಂದ್ಬಿಟ್ಟು. ನೋಡಿದ್ರೆ ಅವತ್ತಿನ ದಿನವೇ ಈ ರೀತಿಯಾಗೆಲ್ಲ ಆದಾಗ ಒಂದು ಸ್ವಲ್ಪ ಬೇಜಾರು. ಜಗಳ ಅಂದರೆ ಜೋರಾಗೇನಲ್ಲ, ಸುಮ್ಮನೆ ಹೀಗೆ ಅವರು ಮಾತೇ ಆಡೋಲ್ಲ, ಸುಮ್ಮನೆ ಆಗೋಗ್ಬಿಡ್ತಾರೆ. ಹಾಗೆ ನಂಗೆ ಆ ಥರ ಆಗಬಾರ್ದು. ಫಸ್ಟ್ ಆಫ್ ಆಲ್ ಮಾತಾಡೋಲ್ಲ, ಇದಿದ್ದು ಮ್ಯೂಟ್ ಆಗಿಬಿಟ್ರೆ ಅವಾಗ ಇದಿದ್ದು ಬೇಜಾರಾಗೋಗ್ಬಿಡುತ್ತೆ. ಹಾಗೆ ಸೊ ಕಾಫಿ ಕುಡಿದ್ಬಿಟ್ಟು ಕೂತ್ಕೊಂಡಿದ್ದೆ. ನಮ್ಮಪ್ಪ ಮತ್ತು ನಮ್ಮಮ್ಮ ಇಬ್ಬರು ಕೂಡ ಬರ್ತಿದ್ದಾರಂತೆ. ಯಾಕೆ ಅಂತಂದರೆ ಮೆಂತ್ಯ ಮುದ್ದೆ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಇವಾಗ ಬರ್ತಾರಂತೆ. ಸರಿ, ನಾನು ಅಷ್ಟೊತ್ತಿಗೆ ತಿಂಡಿ ಮಾಡ್ಕೊಂಬಿಡೋಣ ಅಂತ. ಒಂದು 10-15 ನಿಮಿಷ ಆಗುತ್ತೆ ಅಂತ ಅಂದ್ರಲ್ವ. ಹಾಗಾಗಿ ಪಾಪು ಕೂಡ ಮಲ್ಕೊಂಡಿದ್ದಾಳೆ. ಫೀಡಿಂಗ್ ಮಾಡಿಸ್ಬಿಟ್ಟು ಮಲಗಿಸಿದ್ದಾಯಿತು. ಹಾಗೆ ಇನ್ನು ಇವಾಗ ಉಪ್ಪಿಟ್ಟು ಮಾಡೋದಕ್ಕೆ ಬೀನ್ಸು ಮತ್ತು ಒಂದು ಕ್ಯಾರೆಟು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಮನೆಯಲ್ಲಿ ಅವರೆಕಾಯಿ ಇತ್ತು, ಅವರೆಕಾಯಿನೂ ಕೂಡ ತೊಗೊಂಡಿದ್ದೀನಿ. ಸೊ ಎಲ್ಲನೂ ಕೂಡ ಇವಾಗ ಕಟ್ ಮಾಡಿ ಬೇಗ ಉಪ್ಪಿಟ್ಟನ್ನ ಮಾಡ್ಕೊತೀನಿ. ಯಾಕೆಂದರೆ ನನಗೂ ಹೊಟ್ಟೆ ಹಸಿತಾ ಇದೆ. ಟೈಮ್ ಆಗಲೇ 10:30 ಆಗೋಗ್ಬಿಟ್ಟಿದೆ. ನನಗೆ ಉಪ್ಪಿಟ್ಟು ಅಂದರೆ ಈ ತರಕಾರಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋದು ತುಂಬ ಇಷ್ಟ. ವಿತೌಟ್ ತರಕಾರಿ ಅಷ್ಟು ಇಷ್ಟ ಆಗೋಲ್ಲ ಉಪ್ಪಿಟ್ಟು. ಪಾಪುನು ಕೂಡ ಮಲಗಿದ್ದಾಳೆ. ಸೊ ಹಾಗಾಗಿ ಏನೂ ಭಯ ಇಲ್ಲ. ಸೈಡಲ್ಲಿ ಒಂದು ಬಿಟ್ಬಿಟ್ಟು ಬಂದಿದ್ದೀನಿ. ಯಾಕಂದರೆ ಇವಾಗ ಅವಳು ಏನು ಮಾಡ್ತಾಳೆ ಗೊತ್ತಾ, ಜಂಪ್ ಮಾಡ್ತಾ ಇರ್ತಾಳೆ. ಜಂಪ್ ಮಾಡ್ಕೊಂಡು ಮೇಲ್ಗಡೆ ಹೋಗೋದು. ಅಂದರೆ ಏನಾದರೂ ಕಾಲಿಗೆ ಅಡ್ಡ ಕೊಟ್ಕೊಂಡು ಮೇಲ್ಗಡೆ ಹೋಗೋದು, ಈ ರೀತಿಯಾಗಿ ಮಾಡ್ತಿರ್ತಾಳೆ. ಮೊನ್ನೆ ಮೇಲ್ಗಡೆ ರೂಮಲ್ಲಿ ಹಾಗೆ ಆಯಿತು. ನಾನು ಸರಿ ವಾರ್ಡ್ರೋಬೆಲ್ಲ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಏನು ಮರ್ಚಿಟ್ಟಿದ್ದೆ, ಅದನ್ನೆಲ್ಲ ಎತ್ತಿಟ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಇದ್ದೀನಿ ನಾನು. ನನ್ನ ಕಣ್ಣು ಮುಂದೆನೇ ಜಂಪ್ ಮಾಡ್ತಾ ಇದ್ದಾಳೆ ಅವಳು. ಸೊ ನನಗೆ ಒಂಥರ ಅನಿಸ್ತು, ನೋಡ್ದ ಒಬ್ಬಳೇ ಏನಾದರೂ ಬಿಟ್ಟರೆ ಅವಳನ್ನ ಅಷ್ಟೇ ಜಂಪ್ ಮಾಡ್ಕೊಂಡು ಬೀಳ್ತಾಳೆ, ಒಂದು ಸ್ವಲ್ಪ ಹುಷಾರಾಗಿರಬೇಕು ಅಂತ. ಮತ್ತು ಒಂದಷ್ಟು ಜನ ಕೂಡ ಕಮೆಂಟ್ ಮಾಡಿದ್ರಿ, ಪಾಪನ್ನ ಸೋಫಾ ಮೇಲಾಗಿ ಮಲಗಿಸ್ಬೇಡಿ, ಏನಾದರೂ ಎಚ್ಚರಿಕೆ ಆದರೆ ಪಾಪ ಏನಾದರೂ ಹೊರಳ್ಕೊಳ್ತಾಳೆ. ಈಗೆಲ್ಲ ಮಕ್ಕಳು ಅಂದರೆ ಆ ಕಡೆ ಈ ಕಡೆ ಹೊರಳ್ತಾ ಇರ್ತಾರೆ, ದಬ ಹಾಕೊಳ್ಳೋದು ಎಲ್ಲ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮಲಗಿಸ್ಬೇಡಿ ಅಂತ ಅಂದ್ಬಿಟ್ಟು. ಪಾಪು ಇನ್ನೂ ಏನೂ ದಬ ಹಾಕೊಳ್ಳಲ್ಲ. ಬಟ್ ಏನಾದರೆ ಈಗ ಕಾಲಿಂಗೆ ಕೊಟ್ಕೊಂಡು ಎಗರುತ್ತಾಳೆ, ಅದೊಂದೇ ಭಯ. ಅದು ಬಿಟ್ಟರೆ ಇನ್ನೇನಿಲ್ಲ. ಇಲ್ಲೇ ಇರ್ತೀನಲ್ವಾ ನಾನು, ಅದಕ್ಕೆ ಆ ಕಡೆ ಕಾರ್ನರ್ಗೆ ಅಥವಾ ಈ ಸೈಡೆಲ್ಲ ಮಲಗಿಸಲ್ಲ. ಇಲ್ಲಿ ನನಗೆ ಕಾಣೋ ಥರನೇ ಮಲಗಿಸಿರ್ತೀನಿ. ಸೊ ದಟ್ ನನಗೆ ಎದ್ದಿದ ತಕ್ಷಣ ಗೊತ್ತಾಗುತ್ತೆ. ಅವಳು ಎದ್ದಿದ ತಕ್ಷಣ ಏನಾದರೂ ಸೈಲೆಂಟಾಗಿರಲ್ಲ, ಏನಾದ್ರು ಸೌಂಡ್ ಮಾಡ್ತಾಳೆ, ಆ ಥರ ಎಲ್ಲ. ಸೊ ಗೊತ್ತಾಗುತ್ತೆ ನನಗೆ. ಮತ್ತು ನಾನು ಅಷ್ಟೇ, ಅವಳು ಮಲಗಿರುವಾಗನೇ ಆಲ್ಮೋಸ್ಟ್ ನನ್ನ ಕೆಲಸಗಳನ್ನೆಲ್ಲ ಮಾಡ್ಕೊಂಬಿಡ್ತೀನಿ. ಇವತ್ತು ತುಂಬ ಲೇಟ್ ಆಗೋಯ್ತಲ್ಲ, ಸಖತ್ ಹೊಟ್ಟೆ ಹಸಿತಾ ಇದೆ. ಯೂಶ್ವಲಾಗಿ ಇಷ್ಟೊತ್ತೆಲ್ಲ ಲೇಟ್ ಮಾಡಿಕೊಂಡು ನಾನು ತಿನ್ನೋದೇ ಇಲ್ಲ, ಬೇಗನೆ ತಿನ್ಕೊಂಡ್ಬಿಡ್ತೀನಿ. ಯಾಕಂದರೆ ನೈಟೆಲ್ಲ ಪಾಪಕ್ಕೆ ಫೀಡ್ ಮಾಡಿಸ್ತಾ ಇರ್ತೀನಲ್ಲ, ಬೆಳಗ್ಗೆ ಎದ್ದಿದ ತಕ್ಷಣ ಹೊಟ್ಟೆ ಹಸಿವಾಗ್ತಿರುತ್ತೆ. ಸೊ ಹಾಗಾಗಿ ಬೇಗನೆ ತಿಂಡಿ ಮಾಡ್ಕೊಂಡ್ಬಿಡ್ತಾಯಿದ್ದೆ. ಏನೋ ಗೊತ್ತಿಲ್ಲ, ಇವತ್ತೊಂಥರ ಅದೇ ಫಸ್ಟೇ ಹೇಳಿದಾಗೆ ಒಂಥರ ಬೇಜಾರು, ಏನು ಮಾಡೋಕ್ಕೂ ಕೂಡ ಮನಸ್ಸೇ ಇಲ್ಲ, ಹಂಗಾಗಿದೆ. ಆಯಿತು, ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಈಗ ತರಕಾರಿನೆಲ್ಲ ಬೇಯೋದಕ್ಕೆ ಅಂತ ಇಟ್ಬಿಟ್ಟು ಅದಾದಮೇಲೆ ಬೇಗನೆ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ, ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು.
ನಾನಿಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿಕೊಂಡೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ. ಇನ್ನೇನು ರವೆನ ಹುರಿಬೇಕು, ಅಷ್ಟೊತ್ತಿಗೆ ಪಾಪು ಎದ್ಲು. ಸರಿ ಇನ್ನು ಅವಳು ಎದ್ದು ಅಳೋ ಅಷ್ಟೊತ್ತಿಗಾದರೂ ನಾನು ಬೇಗ ಬೇಗ ರವೆ ಹುರ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಅವಳು ನೋಡಿದ್ರೆ ಅಳೋದಕ್ಕೆ ಜೋರಾಗೆ ಸ್ಟಾರ್ಟ್ ಮಾಡಿಬಿಟ್ಲು. ಮತ್ತು ಪಾಪುನ ಹೋಗಿ ಎತ್ಕೊಂಬಂದು ನಾನು ಅವಳನ್ನೂ ಕೂಡ ಎತ್ಕೊಂಡು ಹಾಗೆ ರವೆನ ಹುರ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಏನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನೀರು ಹಾಕಿ ಬೇಯೋದಕ್ಕೆ ಅಂತ ಇಟ್ಟಿದ್ದೀನಿ. ಸೊ ಬೇಗನೆ ನಾನು ಕೂಡ ಉಪ್ಪಿಟ್ಟು ರೆಡಿ ಮಾಡ್ಕೊಂಬಿಡ್ಬೋದಲ್ವ, ಒಂದು ಸೈಡು ಸಪ್ರೇಟಾಗಿ ತರಕಾರಿನೆಲ್ಲ ಬೇಯಿಸ್ಕೊಂಡ್ರೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊತೀನಿ. ಒಗ್ಗರಣೆಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ಟೈಮ್ ಜಾಸ್ತಿ ತೊಗೊಳುತ್ತೆ ಅನ್ನೋದಕ್ಕೋಸ್ಕರ ಸಪ್ರೇಟಾಗಿ ಈ ರೀತಿಯಾಗಿ ಬೇಯಿಸ್ಕೊಂಡ್ಬಿಡ್ತೀನಿ. ಇನ್ನು ಪಾಪು ಅಳ್ತಾ ಇದ್ಲು. ಇನ್ನು ರವೆನೂ ಕೂಡ ನಾನು ಹುರ್ಕೋಬೇಕಾಗಿತ್ತು. ಅರ್ಧಂಬರ್ಧ ಅದನ್ನು ಹುರಿದ್ರೆ ಅಲ್ವಾ ಅದು ಚೆನ್ನಾಗೂ ಇರಲ್ಲ. ಒಂದೇ ಸಲ ರವೆ ಮಾತ್ರ ಹುರಿದಿಟ್ಬಿಟ್ಟು ಆಮೇಲೆ ಹೋಗಿ ಪಾಪುಗೆ ಫೀಡಿಂಗ್ ಎಲ್ಲ ಮಾಡಿಸ್ಬಿಟ್ಟು ಬಂದು ನಾನು ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡೆ. ಹೇಗಿದ್ರೂ ಲೇಟ್ ಆಗಿತ್ತು, ಇನ್ನೇನೊಂದು ಸ್ವಲ್ಪ ಹೊತ್ತೆ ಅಲ್ವಾ, ಪರವಾಗಿಲ್ಲ ಅಂತ ಅಂದ್ಕೊಂಡು ಹೋಗಿ ಪಾಪುಗೆ ಫೀಡಿಂಗ್ ಎಲ್ಲ ಮಾಡಿಸ್ಬಿಟ್ಟು ಬಂದೆ. ಇವಾಗ ನೋಡ್ಬೋದು ಎಷ್ಟು ಕ್ಯೂಟಾಗಿ ಆಟಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಏನಂದರೆ ಅವಳು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ಲು ಫಸ್ಟು. ಇವಾಗ ಒಂದೊಂದು ದಿನ ಚೆನ್ನಾಗಿ ನಿದ್ದೆ ಮಾಡ್ತಾಳೆ, ಒಂದೊಂದು ದಿನ 1 ಅವರು ಮಲ್ಕೊಳ್ಳಲ್ಲ, ಆ ರೀತಿಯಾಗಿ ಮಾಡ್ತಾಳೆ. ಪರವಾಗಿಲ್ಲ, ಮಕ್ಕಳು ಬೆಳೀತಾ ಈ ರೀತಿಯಾಗಿ ಒಂದು ಸ್ವಲ್ಪ ರೂಟೀನೆಲ್ಲ ಚೇಂಜ್ ಆಗುತ್ತಲ್ವ. ಹೆಂಗೆ ಅಂತಲೇ ಹೇಳೋಕ್ಕಾಗಲ್ಲ, ಇದೇ ಥರನೇ ಫಿಕ್ಸ್ ಅಂತಲೂ ಹೇಳೋಕ್ಕಾಗಲ್ಲ. ಈಗ ಆರಾಮಾಗಿ ಆಟಾಡ್ತಾ ಇದ್ದಾಳೆ. ನಾನು ಕೂಡ ಅವಳನ್ನ ಆ ಕಡೆ ನೋಡಿಕೊಂಡು ಈ ಕಡೆ ಬೇಗನೆ ಉಪ್ಪಿಟ್ಟನ್ನ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ. ಸೊ ಉಪ್ಪಿಟ್ಟು ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ. ಅಷ್ಟೊತ್ತಿಗೆ ಅಮ್ಮನೂ ಕೂಡ ಬಂದರು. ಒಂದು ಸ್ವಲ್ಪ ರಾಗಿ ಅದನ್ನೆಲ್ಲ ತೊಗೊಂಬರೋದಕ್ಕೆ ಹೇಳಿದ್ದೆ. ಅಲ್ಲಿ ಊರಿಂದ ತೊಗೊಂಬರ್ತಾರಲ್ಲ, ಅದು ಮನೆಯಲ್ಲಿರುತ್ತೆ. ಸೊ ಹಾಗಾಗಿ ಒಂದು 2 ಗ್ಲಾಸ್ ಆಗೋಷ್ಟು ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಸೊ ಹಾಗೆ ತೊಗೊಂಡು ಬಂದರು. ಆಮೇಲೆ ಮಧ್ಯಾಹ್ನ ಹಾಗೆ ನಾವು ಮೆಂತ್ಯ ಹಿಟ್ಟನ್ನು ಮಾಡ್ಕೊಳ್ಳೋಣ ಅಂತ ಕೂಡ ಅಂದ್ಕೊಂಡಿದ್ದೀವಿ. ಎಲ್ಲ ಸಾಮಾನುಗಳನ್ನ ತರಿಸ್ಬಿಟ್ಟು ಆಗಲೇ 1 ವಾರದ ಮೇಲೆ ಆಯಿತು. ನಾನೇನಂತಂದರೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದಿನ ಅಲ್ವಾ, ನಾನು ಜಾಸ್ತಿ ಸಬ್ಸಿಗೆ ಸೊಪ್ಪಾಗಿರ್ಬೋದು, ಆಮೇಲೆ ಮೆಣಸನ್ನು, ಆಮೇಲೆ ರವೆ ಗಂಜಿ ಇದನ್ನೇ ತಿಂತಾಯಿದ್ದೆ. ಇವಾಗ ಒಂದು ಸ್ವಲ್ಪ ಈ ಥರ ಮೆಂತ್ಯ ಹಿಟ್ಟು ಇದನ್ನೆಲ್ಲ ತಿನ್ನೋಣ ಅಂತ. ಯಾಕಂದರೆ ಒಬ್ಬೊಬ್ಬರು ಹೇಳ್ತಾರೆ ಮೆಂತ್ಯ ಹಿಟ್ಟು ಹೀಟ್ ಅಲ್ಲ, ತಂಪು ಅಂತ. ಸೊ ಇನ್ನು ಈಗ ಸಮ್ಮರಲ್ಲಿ ನನಗೂ ಕೂಡ ಬಾಡಿ ತುಂಬಾ ಹೀಟ್ ಆಗುತ್ತೆ. ಹಾಗೋಸ್ಕರ ನಾನು ಮೆಂತ್ಯ ಹಿಟ್ಟನ್ನ ಮಾಡಿಸ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಸ್ಕೊಳಕ್ಕೆ ಅಂತ ಮಮ್ಮಿನ ಬರೋದಕ್ಕೆ ಹೇಳಿದೆ. ಮಮ್ಮಿ ಕೂಡ ಬಂದರು. ಪಾಪನೂ ಕೂಡ ಅದೇ ಟೈಮ್ಗೆ ಎದ್ದು ಆಟಾಡ್ತಾ ಇದ್ಲಲ್ವ, ಇನ್ನು ಪಾಪುನ ಎತ್ಕೊಂಡು ಇವಾಗ ಆಟಾಡಿಸ್ತಾ ಇದ್ದಾರೆ. ನಾನು ಉಪ್ಪಿಟ್ಟು ಏನು ಮಾಡಿದ್ದೆ ಅದನ್ನು ಪಪ್ಪಂಗೂ ಕೂಡ ಹಾಕೊಂಡು ಕೊಟ್ಟೆ. ಪಾಪ ತಿಂತಾ ಇದ್ದಾರೆ. ಪಪ್ಪ ಹೇಳಿದ್ರು, ಹಂಗಿದ್ರು ನಾನು ಮನೆಯಲ್ಲಿ ತಿನ್ಕೊಂಡು ಬಂದಿದ್ದೀನಿ ಚಪಾತಿನ, ಏನು ಬೇಡ ಅಂತ. ನಾನು ಬಿಸಿ ಉಪ್ಪಿಟ್ಟು ಮಾಡಿದ್ದೀನಿ, ಪರವಾಗಿಲ್ಲ ತಿನ್ನಿ, ಈಗ ಆಲ್ರೆಡಿ ಟೈಮ್ 11 ಗಂಟೆ ಆಗೋಗ್ಬಿಟ್ಟಿದೆ, ಪರವಾಗಿಲ್ಲ ತೊಗೊಳ್ಳಿ ಸ್ವಲ್ಪ ಅಂತ ಅಂದ್ಬಿಟ್ಟು ಬಡಿಸ್ಕೊಂಡು ಕೊಟ್ಟೆ. ಇನ್ನು ನಾನು ಕೂಡ ಇವಾಗ ತಿಂಡಿ ತಿಂತಾಯಿದ್ದೀನಿ. ಸೊ ಬೆಳಗ್ಗೆ ಎದ್ದು ಯೂಶ್ವಲಾಗಿ ರವೆ ಗಂಜಿ ಮಾಡ್ಕೊಂಡು ಕುಡಿದ್ಬಿಡ್ತಾ ಇದ್ದೆ. ಬಟ್ ಇವತ್ತಂತೂ ಏನೂ ಮಾಡ್ಕೊಂಡು ಕುಡ್ದಿಲ್ಲ, ರವೆ ಗಂಜಿನೂ ಮಾಡಿಲ್ಲ, ಏನೂ ಮಾಡಿಲ್ಲ. ನಾನು ತಿಂಡಿ ತಿನ್ನೋ ಅಷ್ಟೊತ್ತಿಗೆ 11 ಗಂಟೆ ಆಗೋಗ್ಬಿಟ್ಟಿತ್ತು ಟೈಮು. ಇನ್ನು ಅಪ್ಪನೂ ಕೂಡ ನಮ್ಮ ಅಪ್ಪ ಮನೆಗೆ ಹೋಗಿದ್ನಲ್ಲ, ಅವ್ರ ಜೊತೆಗೆ ಬಂದ. ಸೊ ಇವಾಗ ಟಿ ವಿ ಹಾಕ್ಕೊಂಡು ನೋಡ್ತಾ ಇದ್ದಾನೆ. ಇವಾಗ ಅಪ್ಪು ಸ್ಕೂಲ್ಗೆ ಕೂಡ ಹೋಗ್ತಿಲ್ಲ ಅಲ್ವಾ, ಇನ್ನೇನು ನೆಕ್ಸ್ಟು ಅವ್ನಿಗೆ ಅಕಾಡೆಮಿಕ್ ಇಯರ್ಗೆ ಅಡ್ಮಿಷನ್ ಕೂಡ ಮಾಡಬೇಕು. ಪ್ರೆಸೆಂಟ್ ಏನು ಸ್ಕೂಲಿಗೆ ಹೋಗ್ತಾ ಇದ್ದಾನೆ, ನನಗಂತೂ ಅಲ್ಲಿ ಕಳ್ಸೋದಕ್ಕೆ ಇಷ್ಟ ಇಲ್ಲ. ಸಮ್ ಪ್ರಾಬ್ಲಮ್ ಆಯಿತು. ಹಾಗಾಗಿ ನಾನು ಮತ್ತು ಜೀವನ್ ಇಬ್ಬರು ಕೂಡ ಡಿಸೈಡ್ ಮಾಡಿ ಬೇಡ ಕಳಿಸೋದು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಯಾಕೆಂತಂದರೆ ಮೇಯ್ನಾಗಿ ನನಗೆ ನನ್ನ ಮಗನೇ ಇಂಪಾರ್ಟೆಂಟ್, ದುಡ್ಡು ಇಂಪಾರ್ಟೆಂಟ್ ಅಲ್ಲ. ಸೊ ಕಟ್ಬಿಟ್ಟಿದ್ದೀವಿ ಫುಲ್ ಫೀಸ್ ಅಂತ ಅಂದ್ಬಿಟ್ಟು ಅವನಿಗೆ ಸರಿ ಇಲ್ದರ ಜಾಗಕ್ಕೆ ನನಗೆ ಅವನಿಗೆ ಫೋರ್ಸ್ಫುಲಿ ಕಳ್ಸೋದಕ್ಕೆ ಇಷ್ಟ ಇಲ್ಲ. ಅದು ಕಣ್ಮುಂದೆನೇ ಒಂದು ಇನ್ಸಿಡೆಂಟ್ ನಡೆದಿದ್ದಾಗ ಅದನ್ನು ನಾನೇ ಡೈರೆಕ್ಟಾಗಿ ನೋಡಿದಾಗ ಅವ್ನು ತಪ್ಪೇ ಇಲ್ಲದಂತೆ ಅವನ್ನ ಇಟ್ಕೊಂಡು ಹೊಡಿಯೋವಾಗ ಅಂತೂ ನನಗೆ ಅದೇನೋ ಇಷ್ಟನೇ ಆಗಲಿಲ್ಲ. ಅಂಥ ಜಾಗಕ್ಕೆ ಮಕ್ಕಳನ್ನ ಕಳಿಸೋದು ಕೂಡ ಅಷ್ಟು ಸೇಫ್ ಅಲ್ಲ ಅಂತ ಅಂದ್ಬಿಟ್ಟು ನಾವು ಸ್ಕೂಲಿಗೆ ಕಳಿಸ್ತಿಲ್ಲ. ಇವಾಗ ಮೆಂತ್ಯ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಐಟಮ್ಸ್ನೆಲ್ಲ ತರಿಸ್ಕೊಂಡಿದ್ದೀವಿ. ಇವಾಗ ರೆಡಿ ಮಾಡಬೇಕು.
ಒಂದು ಸ್ವಲ್ಪ ಏನಂದರೆ ನಾನು ಬಿಳಿ ಉದ್ದಿನ ಕಾಳನ್ನ ತೊಗೊಂಬಂದ್ಬಿಟ್ಟಿದ್ರು ಜೀವನ್. ಅವರು ಸಿಕ್ಕಲಿಲ್ಲ ಅಂತ ಅಂದರು, ಹಾಗಾಗಿ ಕಪ್ಪು ಉದ್ದಿನ ಕಾಳು ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಬಿಳಿ ಉದ್ದಿನ ಕಾಳನ್ನ ತೊಗೊಂಬಂದ್ಬಿಟ್ಟಿದ್ರು. ನಾನು ಇವಾಗ ಹಾಗೆ ನೋಡೋವಾಗ ಝೆಪ್ಟೋನಲ್ಲಿ ಇದೆಯಾ ಅಂತ ಚೆಕ್ ಮಾಡಿದೆ. ಝೆಪ್ಟೋನಲ್ಲಿ ಇತ್ತು, ಬಟ್ ಏನಂದರೆ ಅದು ಆರ್ಡರ್ ತೊಗೊಂಡು ಆಮೇಲೆ ಕ್ಯಾನ್ಸಲ್ ಆಯಿತು, ಔಟ್ ಆಫ್ ಸ್ಟಾಕ್ ಅಂತ. ಸೊ ಹಾಗಾಗಿ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿಕೊಂಡೆ. ಇವಾಗ ರಿಸೀವ್ ಆಗಿದೆ. ಈಗ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಆಮೇಲೆ ಮಿಲ್ಗೆ ಕೂಡ ಕೊಟ್ಟು ಕಳಿಸ್ತೀನಿ. ಪಪ್ಪ ಇದೆಲ್ಲ ತೊಗೊಂಡೋಗಿ ಮಿಲ್ಗೆ ಕೂಡ ಹಾಕ್ಸ್ಕೊಂಡ್ಬಂದ್ಬಿಡ್ತಾರೆ. ಸೊ ಇವಾಗ ಬನ್ನಿ ಯಾವ ರೀತಿ ಮೆಂತ್ಯ ಮುದ್ದೆ ಮಾಡ್ತಾರೆ ಮಮ್ಮಿ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಆವಾಗಲೇ ಹೇಳ್ದಂತೆ ಯಾಕೆ ಸ್ಕೂಲಿಗೆ ಕಳಿಸ್ತಾ ಇಲ್ಲ ಅಂತ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ, ಇಟ್ಕೊಂಡು ಹೊಡಿಯೋವಾಗ ಅಂತೆಲ್ಲ ಹೇಳಿದ್ದೀನಿ ಆಲ್ರೆಡಿ. ಸೊ ಹೀಗೇ ಕಂಪ್ಲೀಟಾಗಿ ಡೀಟೇಲಾಗೆಲ್ಲ ಹೇಳಬೇಕು ಅಂತಂದರೆ ಅದೊಂದು ಬಿಗ್ ಸ್ಟೋರಿ ಅಂತಲೇ ಹೇಳ್ಬೋದು. ಅಪ್ಪುಗೆ ಹುಷಾರಿಲ್ದಿರೋ ಕಾರಣ ನಾನು ಸ್ಕೂಲಿಗೆ ಕಳಿಸಿರ್ಲಿಲ್ಲ ಆಲ್ಮೋಸ್ಟ್ ಒಂದು 3 to 4 days. ಅದಾದಮೇಲೆ ಅವನ್ನ ಸ್ಕೂಲಿಗೆ ಕಳಿಸ್ದಾಗಲ್ವ ಅವ್ನಿಗೆ ಒಂದು ಸ್ವಲ್ಪ ಅದು ಪೇಯ್ನ್ ಇತ್ತು. ಇನ್ನೂ ಅವ್ನಿಗೆ ಅವಾಗ ರೂಟ್ ಕೆನಾಲ್ ಮಾಡಿಸಿದ್ವಿ. ಸೊ ಹಾಗಾಗಿ ಅವ್ನಿಗೆ ಅದು ಪೇಯ್ನ್ ಇದ್ದಿದ್ದರಿಂದ ನಾನು ಹೋಗಲ್ಲ ಮಮ್ಮಿ ಸ್ಕೂಲ್ಗೆ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಹೇಳ್ತಿದ್ದ. ಸರಿ ಪರವಾಗಿಲ್ಲ ಅಪ್ಪು, ಇವತ್ತು ಒಂದಿನ ಹೋಗ್ಬಿಟ್ಟು ಬಂದ್ಬಿಡು ಅಂತ ಅಂದ್ಬಿಟ್ಟು ನಾನು ಕಳಿಸ್ದೆ. ಅದಾದಮೇಲೆ ಅಲ್ಲಿ ಸ್ಕೂಲಲ್ಲಲ್ವ ಒಂದು ಸ್ವಲ್ಪ ಅವನು ಅಳ್ತಿದ್ದರಿಂದ ಅವರ ಪ್ರಿನ್ಸಿಪಲ್ ಏನಿದ್ದಾರೆ ಅವ್ರು ಬಂದ್ಬಿಟ್ಟು ಮಗುನ ಎತ್ಕೊಂಡು ಏನು ಜೋರಾಗಿ ರಪ್ಪ 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 ಅಂತ ಹೊಡಿತಾ ಇದ್ದಾರೆ. ಏನೇ ಆಗಿರಲಿ ಅಲ್ವಾ, ಮಕ್ಳದ್ದು ಏನೂ ತಪ್ಪಿಲ್ಲ ಅಂತ ಅಂದಾಗ ಅವ್ರನ್ನ ಎತ್ಕೊಂಡು ಹೊಡೆಯೋದು ಅದು ಫಸ್ಟ್ ಆಫ್ ಆಲ್ ತಪ್ಪು. ಸೊ ಅದು ನನ್ನ ಕಣ್ಮುಂದೆನೇ ಆಗಿದ್ದರಿಂದ ನನಗೆ ನಿಜವಾಗ್ಲೂ ಅದು ತುಂಬಾ ಬೇಜಾರಾಯಿತು. ಅದರಲ್ಲೂ ಅಷ್ಟು ಚಿಕ್ಕ ಹುಡ್ಗಂಗೆ ಅವ್ರು ಹೆಂಗೆ ಇಟ್ಕೊಂಡು ಹೊಡಿದ್ರು ಅನ್ನೋದೇ ನನಗೆ ನನ್ನ ತಲೆನಲ್ಲಿರೋದು. ಸೊ ಬೇಡ, ಆ ಥರ ಸೇಫ್ ಇಲ್ದಿರೋ ಜಾಗಕ್ಕೆ ಕಳಿಸೋದೇ ಅವಶ್ಯಕತೆ ಇಲ್ಲ. ಆ್ಯಂಡ್ ಆಮೇಲೆ ಅವರೇನೆ ಕಾಲ್ ಮಾಡಿ ಅಥವಾ ನಮ್ಮನ್ನು ಕರೆದ್ಬಿಟ್ಟು ಸಾರಿ ಈ ಥರ ಇನ್ಮೇಲೆ ಆಗಲ್ಲ ಅಂತೆಲ್ಲ ಹೇಳಿದ್ರು. ಬಟ್ ಆದರೂ ನಮಗೆ ಮನಸ್ಸಿರಲಿಲ್ಲ ಕಳ್ಸೋದಕ್ಕೆ. ಜೀವನ್ ಹೇಳಿದ್ರು ಪರವಾಗಿಲ್ಲ ಬೇಡ ಬಿಡು, ಹೇಗಿದ್ರು ನಾವು ಮುಂದಿನ ವರ್ಷಕ್ಕೆ ಬೇರೆ ಸ್ಕೂಲ್ಗೆ ಸೇರ್ಸೋಣ ಅಂತ. ತುಂಬ ರೀಸನ್ಸ್ ಇತ್ತು ನಮಗೆ ಆ ಸ್ಕೂಲ್ ಸರಿ ಇಲ್ಲ ಅಂತ ಅನ್ನೋದಕ್ಕೆ. ಸೊ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟೇ ನಾವು ಕಳಿಸ್ತಾ ಇದ್ವಿ. ಬಟ್ ಫೈನಲಿ ಅಲ್ವಾ ಈ ರೀತಿಯಾಗಿ ಆದಾಗಂತೂ ನನಗೆ ನಿಜವಾಗ್ಲೂ ಮನಸ್ಸೇ ಆಗಲಿಲ್ಲ ಕಳ್ಸೋದಕ್ಕೆ. ಬೇಡ ಪರವಾಗಿಲ್ಲ, ನನ್ನ ಮಗನ ನಾನು ಒಳ್ಳೆ ಸ್ಕೂಲ್ಗೆ ಹಾಕ್ತೀನಿ. ಆ ಟೈಮಲ್ಲಿ ಅಲ್ವಾ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಕಳ್ಸೋಣ, ಫಸ್ಟ್ ಸ್ಟ್ಯಾಂಡರ್ಡಿಂದ ಒಳ್ಳೆ ಸ್ಕೂಲ್ಗೆ ಹಾಕೋಣ ಅಂತ ಹೇಗೋ ಇದು ಮಾಡಿದ್ದು. ಬಟ್ ಸೀರಿಯಸ್ಲಿ ನಮ್ಮ ಕಣ್ಣು ಮುಂದೆನೇ ಈ ರೀತಿಯಾಗೆಲ್ಲ ಆದಾಗ ಆ್ಯಸ್ ಎ ಪೇರೆಂಟ್ಸ್ ನನಗಂತೂ ಇಷ್ಟ ಆಗಲಿಲ್ಲ, ನನ್ನ ಗಂಡಂಗೆ ಕೂಡ ಅದು ಇಷ್ಟ ಆಗಲಿಲ್ಲ. ಸೊ ಬೇಡ ಅಂತ ಅಂದ್ಬಿಟ್ಟು ಫಿಕ್ಸ್ ಆಗಿಬಿಟ್ವಿ ಅಷ್ಟೇ. ಇದೇ ರೀಸನ್ ಮೇಯ್ನಾಗಿ. ಮತ್ತು ಇನ್ನು ನಾವು ನಂಬಿಟ್ಟು ನೆಕ್ಸ್ಟ್ ಟೈಮ್ ಕಳಿಸ್ದಾಗ ಅಯ್ಯೋ ಇವ್ ಪೇರೆಂಟ್ಸ್ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು ಅಂತ ನನ್ನ ಮಗನ ಕರೆಕ್ಟಾಗಿ ಅವರು ನೋಡ್ಕೊಳ್ದೆಲ್ಲ ಇದ್ದರೆ ಮತ್ತು ಅವನ ಮೂಲೆ ಗುಂಪು ಮಾಡಿಬಿಟ್ರೆ ಈ ರೀತಿಯಾಗೆಲ್ಲ ಆದರೆ ಯಾಕೆ ಸುಮ್ಮನೆ ಬೇಡ. ಮತ್ತು ಏನೋ ಒಂಥರ ನನಗೆ 100% ಇಲ್ಲ ಅಂತ ಅಂದಾಗ ನಾನು ಒಬ್ರ ಹತ್ರ ಮಾತಾಡೋದಕ್ಕೂ ಹೋಗಲ್ಲ. ಮತ್ತು ಅದೊಂಥರ ಫೀಲಿಂಗೇ ಬೇರೆ ಬಂದುಬಿಡುತ್ತೆ. ಅವಾಗ ಅರೆ ಬರೆ ಮನಸ್ಸಲ್ಲಿ ಒಂದು ಇಟ್ಕೊಂಡು ಹೊರಗಡೆ ಒಂಥರ ನಾಟಕವಾಗಿರೋದು ನನಗೆ ಈ ಥರ ಎಲ್ಲ ಇಷ್ಟ ಇಲ್ಲ. ಸೊ ನನ್ನ ಕಣ್ಮುಂದೆನೇ ಈ ರೀತಿಯಾಗೆಲ್ಲ ಆದಾಗಂತೂ ನನಗೆ ನಿಜವಾಗ್ಲೂ ಮನಸ್ಸು ಆಗಲಿಲ್ಲ ಕಳ್ಸೋದಕ್ಕೆ. ತುಂಬ ಜನ ಕೇಳಿದ್ದೀರಾ ಎಷ್ಟೊಂದು ಸರಿ ಯಾಕೆ ನೀವು ನಿಮ್ಮ ಮಗನ್ನ ಸ್ಕೂಲಿಗೆ ಕಳಿಸ್ತಾ ಇಲ್ಲ ಅಂತ. ಮೇನ್ ರೀಸನ್ ಇದೇನೆ. ಸೊ ಈ ಇನ್ಸಿಡೆಂಟ್ ನನ್ನ ಕಣ್ಮುಂದೆನೇ ಆಗಿರೋದ್ರಿಂದ ಅಂತೂ ನನಗೆ ಇಷ್ಟ ಇಲ್ಲ. ಇನ್ನೂ ಇದನ್ನು ದೊಡ್ಡದಾಗೆಲ್ಲ ಹೇಳೋದಕ್ಕೆ ನನಗೆ ಇಷ್ಟನೇ ಇಲ್ಲ. ಫಸ್ಟ್ ಆಫ್ ಆಲ್ ಇದನ್ನು ಹೇಳ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ ಯಾಕೆ ಕಳಿಸ್ತಿಲ್ಲ ಅಂತ. ಆ್ಯಂಡ್ ಫೈನಲಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ. ನಾನು ಕೂಡ ಆ ಸ್ಪಾಟಲ್ಲೇ ಇದ್ದು ನಾನು ಕೂಡ ಪ್ರಿನ್ಸಿಪಲ್ ಮೇಲೆಲ್ಲ ಜೋರಾಗೆ ಕೂಗಾಡಿದ್ದೀನಿ. ವಿತೌಟ್ ಪರ್ಮಿಷನ್ ನನ್ನ ಮಗನಿಗೆ ಹೇಗೆ ಹೊಡೆದ್ರಿ, ಅದರಲ್ಲೂ ಅಷ್ಟು ಚಿಕ್ಕ ಹುಡುಗಂಗೆ ನೀವು ಹೇಗೆ ಹೊಡೆಯೋದಕ್ಕೆ ಸಾಧ್ಯ ಅಂತೆಲ್ಲ ಹೇಳಿ ನಾನು ಕೂಡ ಕೂಗಾಡಿದೆ. ಸೊ ನನಗೆ ನಿಜವಾಗ್ಲೂ ಅದಾದಮೇಲೆ ನನ್ನ ಮಗನ್ನ ಕಳಿಸ್ಬೇಕು ಸ್ಕೂಲ್ಗೆ ಅಂತ ನನಗೆ ಅನಿಸ್ಲಿಲ್ಲ. ಅಷ್ಟು ಚಿಕ್ಕ ಮಕ್ಕಳು ಯಾರೂ ಅಷ್ಟು ಜೋರಾಗಿ ಹೊಡೆಯೋದು ಇಲ್ಲ. ಆ್ಯಂಡ್ ಅವ್ರು ಹೊಡೆದಿದ್ದ ರೀತಿ ನೋಡಿದ್ರೆ ಯಾರಾದರೂ ಆಗಿರ್ಬೋದು ಅವ್ರ ಮೇಲೆ ಕೂಗಾಡ್ತಿದ್ರು. ಇದು 100% ನಿಜ. ಇದಾದಮೇಲೆ ನಂಗೆ ನಿಜವಾಗ್ಲೂ ಕಳ್ಸೋಕ್ಕೂ ಇಷ್ಟ ಆಗಲಿಲ್ಲ. ಆ್ಯಂಡ್ ಬೇಡ ಅಂದ್ಬಿಟ್ಟು ನಾವೇ ಫಿಕ್ಸ್ ಆಗಿಬಿಟ್ವಿ. ಆ್ಯಸ್ ಅ ಪೇರೆಂಟ್ಸ್ ಇದು ನಮ್ಮ ಡಿಸಿಷನ್ ಅಷ್ಟೇ. ಸೊ ಇಲ್ಲಿ ಎಲ್ಲ ಮೆಂತ್ಯ ಹಿಟ್ಟಿಗೆ ಏನು ಬೇಕು ಎಲ್ಲನೂ ಹುರಿದು ರೆಡಿ ಮಾಡಿಕೊಡ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಈ ರೀತಿಯಾಗಿ ಹುರಿದು ರೆಡಿ ಮಾಡ್ಕೊಳ್ಳೋದ್ರಿಂದ ಅಲ್ವಾ ನಮಗೂ ಕೂಡ ಏನೂ ಹೊಟ್ಟೆ ಕೆಡಲ್ಲ. ಜೊತೆಗೆ ಅದೇನು ಮೆಂತ್ಯ ಹಿಟ್ಟು ನಾವು ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದು ಕೂಡ ತುಂಬ ದಿನ ಚೆನ್ನಾಗಿರುತ್ತೆ, ಹುಳ ಬರಲ್ಲ ಅಂತ ಅಂದ್ಬಿಟ್ಟು ಈ ರೀತಿಯಾಗೆಲ್ಲ ಹುರಿದು ರೆಡಿ ಮಾಡ್ಕೊಳ್ಳೋದಂತೆ. ಸೊ ಇಲ್ಲಿ ಮೆಂತ್ಯ ಮತ್ತು ಜೀರಿಗೆನ ಕೂಡ ನಮ್ಮಮ್ಮ ಸ್ವಲ್ಪ ಹಾಕ್ಕೊಂಡಿದ್ದಾರೆ, ಜಾಸ್ತಿ ಏನೂ ಹಾಕ್ಕೊಂಡಿಲ್ಲ. ಸ್ವಲ್ಪ ಡೈಜೆಷನ್ ಚೆನ್ನಾಗಿ ಆಗಲಿ ಅನ್ನೋದಕ್ಕೋಸ್ಕರ, ಮತ್ತು ಟೇಸ್ಟ್ ವೈಸ್ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಈ ರೀತಿಯಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಇವಾಗೆಲ್ಲ ಹುರಿದ್ಬಿಟ್ಟು ಈ ರೀತಿಯಾಗಿ ಒಂದು ಬಟ್ಟೆ ಮೇಲೆ ಹಾರಾಕಿದ್ದೀವಿ. ಯಾಕೆ ಅಂತ ಅಂದರೆ ತುಂಬ ಬಿಸಿ ಇತ್ತು. ಬಿಸಿನಲ್ಲೇ ನಾವು ಹಿಟ್ಟು ಮಾಡಿಸೋದಕ್ಕೆ ಅಂತ ಕೊಟ್ಬಿಟ್ರೆ ಆವಾಗ ಗಂಟು ಥರ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಎಲ್ಲನೂ ಈ ರೀತಿಯಾಗಿ ಹುರಿದ್ಬಿಟ್ಟು ಹಾರಾಕಿದ್ದಾರೆ ಒಂದು ಬಟ್ಟೆ ಮೇಲೆ. ಸೊ ಅದೆಲ್ಲ ಆದಮೇಲೆ ನಮ್ಮಪ್ಪ ತೊಗೊಂಡು ಹೋಗಿ ಮಿಲ್ ಮಾಡಿಸ್ಕೊಂಡು ಬರ್ತಾರೆ. ಈಗ ಚಟ್ನಿ ಪುಡಿ ಕೂಡ ಖಾಲಿಯಾಗಿತ್ತು ಮನೆಯಲ್ಲಿ. ಸೊ ಚಟ್ನಿ ಪುಡಿ ಕೂಡ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು 1.5 ಕೊಬ್ಬರಿನ ನಾನಿಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ
ಕಡಲೆ ಬೀಜ, ಆಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ ಒಣಮೆಣ್ಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಅದಾದಮೇಲೆ ಖಾರ ಮೆಣಸಿನ್ಕಾಯಿ, ಜೀರಿಗೆ, ಆಮೇಲೆ ಹುಣಸೆಹಣ್ಣು, ಉಪ್ಪು, ಬೆಳ್ಳುಳ್ಳಿ ಇಷ್ಟನ್ನು ಕೂಡ ತೊಗೊಂಡಿದ್ದೀವಿ. ಸೊ ಇದನ್ನೆಲ್ಲನೂ ಕೂಡ ಇವಾಗ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಅದಾದಮೇಲೆ ಮಿಕ್ಸಿನಲ್ಲೇ ಇದನ್ನೆಲ್ಲ ಪುಡಿ ಮಾಡ್ಕೊಳ್ತೀವಿ. ಸೊ ಈಗ ಫಸ್ಟಿಗೆ ನಮ್ಮಮ್ಮ ಕಡಲೆ ಬೀಜ ತೊಗೊಂಡು ಹುರ್ಕೊಳ್ತಾ ಇದ್ದಾರೆ. ಸೊ ಕಡಲೆ ಬೀಜ ಅಂತೂ ಚೆನ್ನಾಗಿ ಹುರಿದ್ರೆ ಅಲ್ಲ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ. ನನಗೆ ಈ ರೀತಿಯಾಗಿ ಹುರಿತಾ ಇದ್ರೇ ಕಡಲೆ ಬೀಜ ತಿನ್ನೋದಕ್ಕೆ ತುಂಬ ಇಷ್ಟ. ಹಸಿ ಕಡಲೆ ಬೀಜ ಅಷ್ಟಿಷ್ಟ ಆಗೋದಿಲ್ಲ. ಈ ರೀತಿಯಾಗಿ ಹುರಿದ್ರೆ ಮತ್ತು ಉಪ್ಪು ಖಾರ ಎಲ್ಲ ಹಾಕಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಇಷ್ಟಪಟ್ಟು ತಿಂತೀನಿ. ಇವಾಗ ಚಟ್ನಿ ಪುಡಿ ಮಾಡುವಾಗ ಮಮ್ಮಿ ಹುರಿಯುವಾಗ ಕೂಡ ನಾನು ಒಂದು ಸ್ವಲ್ಪ ತೊಗೊಂಡು ತಿಂತಾಯಿದ್ದೆ. ಆಮೇಲೆ ಇವಾಗ ಒಣಮೆಣ್ಸಿನ್ಕಾಯಿ ಕೂಡ ಒಂದು ಸ್ವಲ್ಪ ಹುರ್ಕೊತಾ ಇದ್ದಾರೆ. ಅಂದರೆ ಜಾಸ್ತಿ ಹುರಿತಲ್ಲ, ಜಸ್ಟ್ ಬಿಸಿ ಮಾಡ್ಕೊತಾ ಇದ್ದಾರೆ ಅಷ್ಟೇ, ಘಾಟ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ. ಸೊ ಸ್ವಲ್ಪ ಬಿಸಿ ಮಾಡಿಕೊಂಡ್ರು. ಪಾಪುನೂ ಕೂಡ ಇದ್ದಾಳಲ್ವ, ಆಮೇಲೆ ನನಗೂ ಕೂಡ ಹಿಂದಿಂದನೇ ಸೀನ್ ಬಂದುಬಿಡುತ್ತೆ. ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರು. ಸೊ ಒಣಮೆಣ್ಸಿನ್ಕಾಯಿ ಅದಾದಮೇಲೆ ಏನು ಜೀರಿಗೆ ತೊಗೊಂಡಿದ್ದಾರೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣು, ಕರಿಬೇವಿನ ಸೊಪ್ಪು ಎಲ್ಲನೂ ಕೂಡ ಇದೇ ರೀತಿಯಾಗೇ ಹುರಿದು ಅದನ್ನು ರೆಡಿ ಮಾಡ್ಕೊತಾರೆ. ಸೊ ಈ ರೀತಿಯಾಗಿ ಲಾಸ್ಟ್ ಟೈಮ್ ನಮ್ಮ ಚಿಕ್ಕಮ್ಮ ಮಾಡಿಕೊಟ್ಟಿದ್ರು. ನಮ್ಮ ಚಿಕ್ಕಮ್ಮ ಮಾಡಿಕೊಟ್ಟಿದ್ದನ್ನೇ ಆಲ್ಮೋಸ್ಟ್ ನನಗೆ 2.5 ತಿಂಗಳವರೆಗೂ ಬಂತು. ಮಧ್ಯದಲ್ಲಿ ನನಗೇನಾದರೂ ಅಡುಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ಅಂದರೆ ನಾನು ಬಿಸಿ ಅನ್ನ ಮಾಡಿಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ಕೊಂಡ್ಬಿಡ್ತಾಯಿದ್ದೆ. ಸೊ ನನಗೇನು ಅಡುಗೆ ಮಾಡಲೇಬೇಕು ಅನ್ನೋ ಥರ ಇರ್ತಿರ್ಲಿಲ್ಲ. ಸೊ ಆರಾಮಾಗಿ ಆಗ್ತಾಯಿತ್ತು. ಇವಾಗ ಕೂಡ ಅಷ್ಟೇ, ಖಾಲಿ ಆಗಿತ್ತಲ್ವ, ಹೇಗಿದ್ರು ಮಾಡ್ಕೊಂಬಿಡೋಣ, ಮಾಡಿಕೊಂಡ್ರೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇರೋದು. ಮತ್ತು ಕೆಲವೊಂದು ಟೈಮು ನಮ್ಮ ಮನೆಯಲ್ಲಿ ಏನಾರು ದೋಸೆ ಮಾಡಿದಾಗ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಇವನ್ ಚಟ್ನಿ ಪುಡಿ ಕೂಡ ಉದುರಿಸ್ಕೊಂಡು ತಿಂತೀನಿ. ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅದು. ಸೊ ಈ ರೀತಿಯಾಗಿ ಏನೆಲ್ಲ ಬೇಕು ನಮ್ಮ ಅಮ್ಮಂಗೆ ಹೇಳಿದ್ದಕ್ಕೆ ನಮ್ಮ ಅಮ್ಮನೇ ಬಂದು ಮಾಡ್ಕೊಂಡು ಕೊಟ್ಟರು. ಇಲ್ಲಿ ನಾನು ನಮ್ಮಮ್ಮ ಮಾತಾಡಿಕೊಂಡು ಇಲ್ಲಿ ಏನೆಲ್ಲ ಹುರ್ಕೊಬೇಕೆಲ್ಲ ಹುರ್ಕೊಂಡ್ವಿ. ನಮ್ಮಮ್ಮನೂ ಕೂಡ ಆವಾಗಿಂದ ಪಾಪ ನಿಂತ್ಕೊಂಡು ಹುರಿತಾ ಇದ್ರಲ್ಲ, ಅವ್ರಿಗೂ ಕೂಡ ಸಾಕಾದಂಗೆ ಆಯಿತು ಅಂತ ಅಂದ್ಬಿಟ್ಟು, ಬಾರಮ್ಮ ನಾನೇ ಹುರ್ಕೊತೀನಿ, ಬರೀ ಏನು ಕರ್ಬೇವಿನ ಸೊಪ್ಪು ಅಷ್ಟೇ ಅಲ್ವಾ ಅಂತ ಅಂದ್ಬಿಟ್ಟು ಹೇಳಿದೆ. ಸೊ ನಮ್ಮಮ್ಮನೂ ಕೂಡ ಸರಿ ಆಯಿತು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಸೈಡಲ್ಲಿ ಬಂದು ನಿಂತ್ಕೊಂಡ್ರು. ಇನ್ನು ಪಾಪುನೂ ಕೂಡ ಅಳ್ತಾ ಇದ್ಲು. ನಾನು ಈ ಕಡೆ ನಮ್ಮಮ್ಮ ಏನೆಲ್ಲ ಮಾಡ್ಕೊತಾ ಇದ್ದಾರೆ ಅದನ್ನು ಕೂಡ ವಿಡಿಯೋ ಮಾಡ್ಕೊಬೇಕು. ಜೊತೆಗೆ ಪಾಪು ಅಳ್ಳೋವಾಗ ಪಾಪುನ ಹೋಗಿ ಕೂಡ ಫೀಡ್ ಮಾಡಿಸಿ ಬರಬೇಕು. ಈ ರೀತಿಯಾಗಿ ಆಗ್ತಾಯಿತ್ತು. ಸೊ ಫೈನಲಿ 1:15 ನಿಂತ್ಕೊಂಡಿದ್ದು ನಾವು ಎಲ್ಲನೂ ಹುರಿದು ರೆಡಿ ಮಾಡ್ಕೊಳ್ಳೋದಕ್ಕೆ. ಕಂಪ್ಲೀಟ್ ಆಗಿದ್ದು ಬಂದುಬಿಟ್ಟು 3 ಗಂಟೆ ಆಗಿತ್ತು. ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡ್ಬಿಟ್ವಿ. ಇವನ್ ಚಟ್ನಿ ಪುಡಿನೂ ಕೂಡ ನಾನು ಅದನ್ನು ಸ್ವಲ್ಪ ಆರೋದಕ್ಕೆ ಅಂತ ಬಿಟ್ಬಿಟ್ಟು ಕಂಪ್ಲೀಟಾಗಿ ಆರಿದ್ಮೇಲೆ ನಾನು ಅದನ್ನು ಕೂಡ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಮತ್ತು ಆಮೇಲೆ ಅಂತ ಅಂದರೆ ಸುಮ್ಮನೆ ಸಂಜೆನೇ ಆಗೋಗ್ಬಿಡುತ್ತೆ ಅಂತ ಕಂಪ್ಲೀಟಾಗಿ ಅದೇನಿದೆ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡ್ಬಿಟ್ವಿ. ಇನ್ನು ಟೈಮ್ ನೋಡಿದ್ರೆ ಆಗಲೇ 3:15 ಆಗೋಗ್ಬಿಟ್ಟಿತ್ತು. ಸರಿ, ಇನ್ನು ಅನ್ನಕ್ಕೆ ಇಟ್ಟಿದ್ದೆ ಅಲ್ವಾ, ಮನೆಯಲ್ಲಿ ಚಿತ್ರಾನ್ನ ಗೊಜ್ಜಿತ್ತು, ಮಧ್ಯದಲ್ಲಿ ಸಾಂಬಾರು ಕೂಡ ಮಾಡೋದಕ್ಕಾಗಲಿಲ್ಲ ನನಗೆ. ಸೊ ಪಪ್ಪ ಮಮ್ಮಿ ಎಲ್ಲರೂ ಕೂಡ ಚಿತ್ರಾನ್ನನೇ ತಿನ್ನೋಣ ಅಂತ ಅಂದ್ಬಿಟ್ಟು ಚಿತ್ರಾನ್ನ ತಿಂದ್ವಿ. ನನ್ನ ತಮ್ಮನಿಗೂ ಕೂಡ ಕಾಲೇಜಿಂದ ಬರೋ ಟೈಮ್ ಆಯಿತು. ಆಮೇಲೆ ಅವನು ಕೂಡ ನಮ್ಮ ಮನೆಗೇ ಬಂದ. ಸೊ ಅವನಿಗೂ ಸೇರಿಸಿನೇ ನಾನು ಅನ್ನ ಮಾಡಿಬಿಟ್ಟಿದ್ದೆ. ಯಾಕಂದರೆ ಮಮ್ಮಿ ಇಲ್ಲೇ ಇದ್ದಾರೆ. ಮಮ್ಮಿನೇ ಮನೆಗೆ ಹೋಗಿ ಅಡುಗೆ ಮಾಡಬೇಕು ಅನ್ನೋ ಥರ ಏನಿಲ್ಲ. ಒಂದಿನ ಅಲ್ವಾ, ಅಡ್ಜಸ್ಟ್ ಮಾಡಿಕೊಂಡು ತಿಂದರೆ ಆಗುತ್ತೆ ಅಂತ. ಇನ್ನು ಹೇಗಿದ್ರು ಚಟ್ನಿ ಪುಡಿ ಕೂಡ ಮಾಡಿದ್ವಿ. ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಕೂಡ ತಿನ್ನೋಕ್ಕಾಗತ್ತೆ ಅಂತ ಅಂದ್ಕೊಂಡು ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇನ್ನು ಪಾಪು ಕೂಡ ಅಳ್ತಿದ್ಲು, ಅವಳಿಗೂ ಕೂಡ ಫೀಡಿಂಗ್ ಮಾಡಿಸ್ಬಿಟ್ಟು ಇವಾಗ ಮಲಗಿಸಿದ್ದಾಯಿತು. ಸೊ ಯಾಕೋ ಗೊತ್ತಿಲ್ಲ, ಇವತ್ತು ಅವಳು ತುಂಬಾ ಎದ್ದೇಳ್ತಾ ಇದ್ಲು. ಒಂದೊಂದು ದಿನ ಆರಾಮಾಗಿ ನಿದ್ದೆ ಮಾಡ್ತಾಳೆ, ಒಂದೊಂದು ದಿನ ಅಂತೂ ಅವಾಗ ಎದ್ದೇಳ್ತಾನೆ ಇರ್ತಾಳೆ. ಸೊ ಈ ರೀತಿಯಾಗಿ ಇನ್ನಿವತ್ತು ಏನೇನಿತ್ತು ಆಲ್ಮೋಸ್ಟ್ ಎಲ್ಲನೂ ಕೂಡ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಅದು ಏನು ಕಾಳುಗಳನ್ನೆಲ್ಲ ಹಾರೋದಕ್ಕೆ ಅಂತ ಇಟ್ಟಿದ್ವಿ ಅದನ್ನು ಕೂಡ ನಮ್ಮಮ್ಮ ಬಾಕ್ಸಿಗೆ ಹಾಕ್ಬಿಟ್ಟು ಪಪ್ಪಂಗೆ ಕೊಟ್ಟರು. ಪಪ್ಪ ಹೋಗಿ ಮಿಲ್ ಮಾಡಿಸ್ಕೊಂಬರ್ತೀನಿ ಅಂತ ಹೊರಟರು. ಇನ್ನು ನಾನು ಹೋಗಿ ಮಿಲ್ ಮಾಡಿಸ್ಕೊಂಬರೋಕ್ಕೂ ಆಗಲ್ಲ. ಇನ್ನು ಜೀವನ್ಗಂತೂ ಅದು ಎಲ್ಲಿ ಮಿಲ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಅವರು ಯಾವತ್ತೂ ಕೂಡ ಹೋಗಿಲ್ಲ ಅಲ್ವಾ ಮಿಲ್ ಮಾಡಿಸ್ಕೊಂಡೆಲ್ಲ ಬರೋದಕ್ಕೆ. ಹಾಗಾಗಿ ಪಪ್ಪನೇ ಸರಿ ನಾನೇ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋದರು ಎಲ್ಲ ತೊಗೊಂಡು.
ನಮ್ದೆಲ್ಲರದು ಕೂಡ ಊಟ ಆಗಿತ್ತು. ಅಪ್ಪುಗೇನು ಊಟ ಹಾಕ್ಕೊಟ್ಟಿದ್ವಿ. ಅವನಂತೂ ತಿಂತೀನಿ ಅಂತ ಟಿ ವಿ ನೋಡಿಕೊಂಡೇ ಇರ್ತಾನೆ ಬರೀ. ಹಾಗಾಗಿ ನಮ್ಮಮ್ಮ ಇವಾಗ ಊಟ ಮಾಡಿಸ್ತಾ ಇದ್ದಾರೆ ಅವನಿಗೆ. ನಾನು ಕೂಡ ಸ್ನಾನ ಬೇರೆ ಮಾಡಿರಲಿಲ್ಲ ಅಲ್ವಾ, ನಾನು ಹೋಗಿ ಸ್ನಾನ ಮಾಡ್ಕೊಂಬಂದ್ಬಿಡ್ತೀನಿ ಅಂತ ನಾನು ಹೋದೆ. ಇನ್ನು ಪಾಪುಗೆ ನಮ್ಮ ಅಪ್ಪನೇ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದ್ರು. ಸರಿ, ಈ ರೀತಿಯಾಗಿ ಆಯಿತು. ಬೆಳಗ್ಗೆ ಬೇರೆ ನನಗೆ ಯಾಕೋ ಸ್ಟಮಕ್ ಅಪ್ಸೆಟ್ ಇದ್ದಿದ್ದರಿಂದ ಒಂದ್ಸಲಿ ವಾಮಿಟಿಂಗ್ ಬೇರೆ ಆಗಿತ್ತು. ಮತ್ತು ಸಂಜೆ ಅಷ್ಟೊತ್ತಿಗೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಸುಮ್ಮನಾಗಿ ಹೋಗ್ಬಿಟ್ಟಿದ್ದೆ. ನೋಡಿದ್ರೆ ಒಂದು ಮಧ್ಯಾಹ್ನ ಊಟ ಮಾಡಿದ ಮೇಲೆ ಕೂಡ ವಾಮಿಟ್ ಆಯಿತು. ಸೊ ಯಾಕೆ ಆ ಥರ ಆಗ್ತಿದೆ ಅನ್ನೋದೇ ಗೊತ್ತಿಲ್ಲ. ಆಮೇಲೆ ಜೀವನ್ಗೆ ಕೂಡ ಕಾಲ್ ಮಾಡಿ ಹೇಳಿದಾಗ ಅವರು ಸಂಜೆ ಹಾಸ್ಪಿಟಲ್ಗೆ ಹೋಗೋಣ, ಸುಮ್ಮನೆ ಡಿಲೇ ಮಾಡೋದು ಬೇಡ, ಸುಮ್ಮನೆ ನೀನು ಈ ಟೈಮಲ್ಲೆಲ್ಲ ವಾಮಿಟಿಂಗ್ ಮಾಡಿಕೊಂಡು ಹೆಲ್ತ್ ಅಪ್ಸೆಟ್ ಮಾಡ್ಕೊಂಡೆಲ್ಲ ಇದ್ದರೆ ಸರಿ ಬರೋಲ್ಲ, ಪಾಪುಗೆ ಬೇರೆ ನಿನ್ನ ಹತ್ರ ಫೀಡಿಂಗ್ ತೊಗೊತಾಳೆ, ಯಾಕೆ ಬೇಕು ನೆಗ್ಲೆಕ್ಟ್ ಮಾಡೋದೆಲ್ಲ, ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ ಅಂತ ಆಮೇಲೆ ಹೋಗಿ ಸ್ನಾನ ಮಾಡಿಕೊಂಡು ಬಂದೆ. ಇಲ್ಲಿ ನಮ್ಮಮ್ಮ ಹೇಗಿದ್ರು ಇದ್ರಲ್ಲ, ಪಾಪು ಏನಾದರೂ ಹತ್ತಿರ ನೋಡ್ಕೊತೀನಿ ಅಂತ ಹೇಳಿದರು. ಸೊ ಹಾಗಾಗಿ ನನ್ನ ಕೆಲಸನ ನಾನು ಮಾಡ್ಕೊಂಡು ಬಂದೆ. ಸೊ ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.